ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನು ಮತ್ತು ಸಂಘದ ಧ್ಯೇಯೋದ್ದೇಶಗಳನ್ನು ಶ್ರೀ ಬಿ ಎನ್ ಚನ್ನಪ್ಪನವರು ಪ್ರಧಾನ ಕಾರ್ಯದರ್ಶಿಗಳು ಒಕ್ಕಲಿಗರ ಸಂಘ. ಜೈ ಶ್ರೀ ಗುರುದೇವ್ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನ ಹಿರಿಯರು ಬಹುಶಃ ಸರಿಸುಮಾರು 100 ವರ್ಷಗಳು ಹತ್ರ ಆಗ್ತಾ ಇರ್ಬೋದು ಅನ್ಸುತ್ತಾರೆ. ಆಗ ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ಒಂದು ಒಕ್ಕಲಿಗರ ಸಂಘಕ್ಕೆ ನಿವೇಶನ ಸಿಗ್ತಕ್ಕಂಥದ್ದು ಮತ್ತು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥದ್ದಕ್ಕೆ ಬಹಳಷ್ಟು ಜನ ಹಿರಿಯರ ಒಂದು ಕೊಡುಗೆ ಇದೆ. ನಾನು ಈಗಾಗಲೇ ಮಾತಾಡಿದಂತ ಹಿರಿಯರು ಅವರೆಲ್ಲ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಹೆಸರುಗಳು ಮತ್ತೆ ಯಾವ್ದಾದ್ರು ಹೆಸರು ಬಿಟ್ಟು ಹೋದ್ರೆ ಸಮಿತಿಯಲ್ಲಿ ಆ ಒಂದು ದೂರದೃಷ್ಟಿಯ ಫಲ ಇಲ್ಲಿವರೆಗೂ ನಾವು ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಅಂದಿನ ಮುಖಂಡರು ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಠ ಸ್ಥಾಪನೆಗೆ ಏನೆಲ್ಲ ಕಾರಣವಿತ್ತು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬಹಳ ಜನ ಹಿರಿಯರು ಗೊತ್ತಿದೆ. ಒಂದು ಮುಂದಾಳತ್ವದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಇವತ್ತು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು
ಅವರ ಒಂದು ಹಿರಿತನ ಸಹಕರಿಸಿದರೆ ಸಮುದಾಯದ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಹಿವಾಟಿನಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಇವತ್ತು ಯುವಕರು ಯುವತಿಯರು ವಿಶೇಷವಾಗಿ ಇವತ್ತು ಉದ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯದವರು ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನಮಗೆ ಗೊತ್ತಿದೆ ಉದ್ಯಮಿ ಒಕ್ಕಲಿಗ ಅಂತಕ್ಕಂಥ ಒಂದು ವೇದಿಕೆ ಸೃಷ್ಟಿಯಾದ್ಮೇಲೆ ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ನಮ್ಮ ಸಮುದಾಯದವರು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂಥವ್ರು ಅಥವಾ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ವೇದಿಕೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಯಿತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಒಕ್ಕಲುತನ ಮಾಡ್ತಕ್ಕಂಥವ್ರು ಬೇರೆ ಒಂದು ಕ್ಷೇತ್ರಗಳಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸಂತೋಷ ಆಯಿತು. ಅದರಿಂದ ಸಮಾಜಕ್ಕೆ ಒಂದೇನಾದ್ರೂ ಒಂದು ಉಪಯೋಗ ಆಗಬೇಕು, ಪ್ರಯೋಜನ ಆಗಬೇಕು ಮತ್ತು ನಮ್ಮ ಮಠ ಏನು ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿ, ಆ ದಾರಿಯಲ್ಲೇ ಇವತ್ತು ನಮ್ಮ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮತ್ತಷ್ಟು ಉತ್ತುಂಗಕ್ಕೆ ಇವತ್ತು ಸಮುದಾಯದ ಒಗ್ಗಟ್ಟು ಕಾಪಾಡಿಕೊಂಡು ಮತ್ತು ಇತರೆ ಸಮುದಾಯಗಳಿಗೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಅವರಿಗೆ ನಮ್ಮ ಸಹಾಯವನ್ನು ಮಾಡ್ತಕ್ಕಂಥ ಮಹತ್ತರವಾದಂತಹ ಕೆಲಸವನ್ನ ಮಾಡ್ತಾ ಇದೆ. 56-55ರಲ್ಲಿ ಇಲ್ಲಿ 7 ರೂಮ್ ಇತ್ತು. ಆ 7 ರೂಮ್ ನಲ್ಲಿ ನಾನು ಒಂದು 15 ದಿವಸ 20 ದಿವಸ ಇದ್ದೆ ಆವಾಗ ಹೋಗೋವಾಗ. ಅದನ್ನ ಆದ್ಮೇಲೆ ನಾನು ಬೇರೆ ಕಡೆ ಓದೋದಕ್ಕೆ ಹೋದೆ. ಅದರಿಂದ ಇದು ಕೆಬಿ ಬಿಲ್ಡರ್ನವರು, ಡಿಕ್ಕರ್ ಬಿಲ್ಡರ್ನವರು ನಾವು ಎಲ್ಲ ಸೇರಿಕೊಟ್ಟು ಇದನ್ನ ಏನೇ ಆಗಲಿ ಕಲ್ಯಾಣ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ಮಾಡಿದ್ದೀವಿ. ಅದೇ ಸ್ವಾಮೀಜಿ ಬಾಲಗಂಗಾಧರ ಸ್ವಾಮೀಜಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವಾಗ ನಾವು ಅದನ್ನ ನೋಡಿ ಅವರು ಕೊಟ್ಟಿದ್ದಾರೆ, ಎಲ್ಲರೂ ನೋಡಿ. ಆಮೇಲೆ ಬಚ್ಚೇಹಳ್ಳಿ ರಾಮಯ್ಯನವರು ಈ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಅವ್ರ ಕೊಡುಗೆ ಬಹಳ ಇದೆ. ಅದರಿಂದ ಅವರನ್ನು ನೆನೆಸ್ಕೋಬೇಕಾಗ್ತದೆ. ಎಲ್ಲಾ ಮುಖಂಡರು ಸೇರಿದ್ದೀರಾ. ಇವತ್ತಿನ ದಿವಸ ಒಳ್ಳೆ ಸುಸೂತ್ರವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಬಂದಿದ್ದೀರಾ, ಮುಖಂಡರು ಬಂದಿದ್ದೀರಾ, ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದೀರಾ. ಈ ನಿಮ್ಮ ಸಹಕಾರದಿಂದ ಈ ಸಂಕೀರ್ಣ ಆಗಿದೆ ಅಂತ ನನ್ನ ಭಾವನೆ. ಎಲ್ಲರೂ ಸಹಕಾರ ಕೊಟ್ಟಿದ್ದೇನೆ ಆಗಿರೋದು, ಇಲ್ಲದೇ ಕಷ್ಟ ಆಗೋದು. ಅದರಿಂದ ನಿಮ್ಗೆಲ್ಲರೂ ವಹಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ. ನಮ್ಮ ಚಿಕ್ಕಬಳ್ಳಾಪುರ ಶಾಖೆಯ ಸ್ವಾಮೀಜಿಯವರು ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರೇ, ಸಂಘದ ಅಧ್ಯಕ್ಷರು ನಮ್ಮ ತಂದೆಯವರಾದಂತಹ ಶ್ರೀ ಕೇಶವ ರೆಡ್ಡಿ ಅವರೇ, ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಶ್ರೀ KP ಬಜೇರ್ ಅವರೇ, ರಮೇಶ್ ಅವರೇ, ಕೃಷ್ಣಮೂರ್ತಿ ಅವರೇ, ರಾಮಸ್ವಾಮಿ ಅವರೇ, ಎಲ್ಲ ಪದಾಧಿಕಾರಿ ಮಿತ್ರರೇ, ಎಲ್ಲರ ಹೆಸರು ಹೇಳಬೇಕು ಅಂತ ಅನಿಸಿದೆ. ಆದರೂ ಕೂಡ ಇವತ್ತು ನಿಜವಾಗ್ಲೂ ಕೂಡ ಶ್ರೀ ಕೆಂಪೇಗೌಡರ ವಾಣಿಜ್ಯ ಸಂಕೀರ್ಣ ಅದ್ಭುತವಾಗಿ ಬಂದಿದೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರುವಂತದ್ದು ಬಹಳ ಸಂತೋಷ. ಅದಕ್ಕಿಂತ ಹೆಚ್ಚು ಸಂತೋಷ ಈ ಒಂದು ಕಟ್ಟಡ ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವ, ನಮಗೆ ಯಾವಾಗಲೂ ಕೂಡ ಸದಾ ಸನ್ಮಾನವನ್ನು ತೋರಿಸ್ತಾ ಇರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರುವಂತದ್ದು ನಿಜವಾಗ್ಲೂ ಕೂಡ ನಮಗೆಲ್ಲ ಕೂಡ ಒಂದು ಸಂತೋಷ, ಮಹಾ ಸಂತೋಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯ ಈಗಾಗಲೇ ಹೇಳಿದ್ರು, ಮನೆ ಜನಪ್ರತಿನಿಧಿಗಳು ಮಾತನಾಡುವಾಗ 7.5 ಕೋಟಿ ರೂಪಾಯಿಗಳಲ್ಲಿ ಸಂಕೀರ್ಣ ಆಗಿದೆ ಅಂತ ಸ್ವಾಮೀಜಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ. ಈ 7.5 ಕೋಟಿ ರೂಪಾಯಿಗಳು ಅದರಲ್ಲಿ 1 ರೂಪಾಯಿ ಕೂಡ ಸಾಲ ಮಾಡದೇ ಕಟ್ಟಡವನ್ನು ಕಟ್ಟಿರುವಂತಹ ಹೊಸ ಮಂಡಳಿಗೆ, ಅಧ್ಯಕ್ಷರಿಗೆ, ನಿಮ್ಮ ಬದ್ಧತೆಗೆ, ನಿಮ್ಮ ಕಾರ್ಯತಂತ್ರಕ್ಕೆ ನಾನು ನಿಜವಾಗಿಯೂ ಕೂಡ ಬಯಸ್ತೇನೆ. ನಾವು ಸರ್ಕಾರದ ಯಾವಾಗಲೂ ಕೂಡ ಈ ರೀತಿಯಲ್ಲಿ ಕಟ್ಟಲಿಕ್ಕೆ ಆಗಿಲ್ಲ, ಸಾಲ ಇದ್ದಿಲ್ಲ. ಒಂದು ಸಂಘದಲ್ಲಿ ಸಾಲ ಇದ್ದರೆ ಅದು ಇವತ್ತು 7.5 ಕೋಟಿ ಅಂತ ಕಟ್ಟಿದೆ. ಅದೇ ರೀತಿ ನಮ್ಮೆಲ್ಲರ ಧೈರ್ಯ ಮತ್ತು ಸಮಾಜದ ಬೆಂಗಳೂರನ್ನ ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಕೂಡ ಸುಮಾರು 1 ಕೋಟಿ ರೂಪಾಯಿಯಲ್ಲಿ ಕೂಡ ನಿರ್ಮಾಣ ಮಾಡಿದೆ. ಮತ್ತು
ಇದಕ್ಕೆ ದಾನವನ್ನು ಕೊಟ್ಟಂತ ಎಲ್ಲ ದಾನಿಗಳು, ನಮ್ಮ ಸಮುದಾಯದ ಎಲ್ಲ ಹಿರಿಯರು, ಕಿರಿಯರು, ಯುವಕರು, ನಮ್ಮೆಲ್ಲ ಆತ್ಮೀಯರು, ಇದಕ್ಕೆ ಯಾರೆಲ್ಲ ದಾನಿಗಳಾಗಿ ಎಲ್ಲ ರೀತಿಯಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಈಗಾಗಲೇ ಸಂಘದ ಭದ್ರ ಬುನಾದಿಯನ್ನು ಹಾಕಿದಂತ ಅನೇಕ ನಮ್ಮ ನಡುವೆ ಇಲ್ಲ, ಆದರೆ ಅವರನ್ನು ಸ್ಮರಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ನಿಖಲ್ ಪಿಳ್ಳಪ್ಪನವರು ಇರ್ಬೋದು, KP ಪಿಳ್ಳಪ್ಪನವರು ಇರ್ಬೋದು, ದಿವಂಗತ ಮುನ್ನಂಜಪ್ಪಣ್ಣವರು ಇರ್ಬೋದು, ದಿವಂಗತ JR ನಾರಾಯಣಸ್ವಾಮಣ್ಣವರು ಇರ್ಬೋದು. ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಂಘದಲ್ಲಿ ಯಾರು ಅಧ್ಯಕ್ಷರಾಗಿ, ಯಾರು ಪದಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ, ಒಂದು ವಿಶೇಷತೆ ಈ ರಾಜ್ಯದಲ್ಲಿ ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಕೂಡ ಏನಾದರೂ ಕಲಿಯೋದಿದ್ರೆ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಂಘದಲ್ಲಿ ಕಲಿಯೋದಿದೆ. ಅದೇನು ಅಂತಂದ್ರೆ ಕೈಯನ್ನು ಶುದ್ಧವಾಗಿ ಇಟ್ಟುಕೊಂಡು ಆಡಳಿತವನ್ನು ಕೊಟ್ಟಿದ್ದಾರೆ, ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ನನಗೆ ಹೆಸರಿಗೆ ಹೇಳಿ ಹೋಗಲ್ಲ, ಯಾರು ಕೂಡ ಇದರಲ್ಲಿ ಇವತ್ತು ಅಪಪ್ರಚಾರಕ್ಕೆ ಒಳಗಾಗಿಲ್ಲ, ಅವತ್ತ ಅವನೀತಿಗೆ ಒಳಗಾಗಿಲ್ಲ. ಅಷ್ಟು ಪಾರದರ್ಶಕತೆಯಿಂದ ಆಡಳಿತವನ್ನ ನೀಡಿದ್ದಾರೆ. ಅದಕ್ಕೆ ಇವತ್ತು ಒಳ್ಳೊಳ್ಳೆಯ ನಮ್ಮ ಕಾನೂನು ಇವತ್ತು ಕಾಲೇಜ್ ಆಗಿದೆ, ಕಾನೂನು ಕಾಲೇಜ್ ಆಗಿದೆ. ಅದೇ ರೀತಿ ವಸತಿ ನಿಲಯಗಳಿದೆ, ವಸತಿ ನಿಲಯವನ್ನು ಮಾಡಿದ್ದಾರೆ. ಅನೇಕ ಬಡ ಮಕ್ಕಳು, ರೈತರ ಮಕ್ಕಳು ಉಚಿತವಾಗಿ ಇವತ್ತು ವ್ಯಾಸಂಗವನ್ನು ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ, ಭಾವಿಸಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಒಕ್ಕಲುತನದ ವಿಶ್ವಾಸ ಇವತ್ತು ಇಡೀ ರಾಜ್ಯದಲ್ಲಿ ಒಕ್ಕಲುತನ ಅಂತಂದ್ರೆ ಕೇವಲ ಜಾತಿಗೆ ನಾವು ಸೀಮಿತ ಅಲ್ಲ. ಇವತ್ತು ಒಕ್ಕಲುತನದ ಚರಿತ್ರೆ ಈ ನಾಡಿನ ಚರಿತ್ರೆ, ಕರ್ನಾಟಕದ ಚರಿತ್ರೆ, ಈ ದೇಶದ ಚರಿತ್ರೆ. ಕರ್ನಾಟಕದಲ್ಲಿ ಒಕ್ಕಲುತನ ಅಂತ ಇರಬಹುದು, ಆದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮವರು ಬೇರೆ ಬೇರೆ ಹೆಸರುಗಳಲ್ಲಿ ಇದ್ದಾರೆ. ಸ್ವಾಮೀಜಿಯವರು ಚೆನ್ನಾಗಿ ಗೊತ್ತಿದೆ. ಇವತ್ತು ನಮ್ಮ ಸ್ವಾಮೀಜಿಯವರು ಇವತ್ತು ಪ್ರತಿಯೊಬ್ಬ ಒಕ್ಕಲಿಗನು ತಲೆ ಎತ್ತಿ ಹೆಮ್ಮೆಯಿಂದ ಇದು ನಮ್ಮ ಸಮಾಜ, ನಮ್ಮ ಮಠ ಅಂತ ಹೇಳುವಂತರ ಮಟ್ಟಿಗೆ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಈ ಮಠವನ್ನ, ಈ ಸಮಾಜವನ್ನು ಮೇಲೆ ಕೆಲಸ ಮಾಡಿದ್ದಾರೆ. ತಾವೆಲ್ಲ ಕೂಡ ಭಾಗಿಯಾಗಿದ್ದೀವಿ. ಇತ್ತೀಚೆಗೆ ಇವತ್ತು ನಮ್ಮ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯ ಇವತ್ತು ಪೈವೈಕ್ಯ ಮಂದಿರವನ್ನು ಮಾಡಿದ್ವಿ. ಆ ಮಂದಿರ ಉದ್ಘಾಟನೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರನ್ನೇ ಕರೆಸಿ. ಇದು ಸುಲಭದ ಮಾತಲ್ಲ, ಇದು ನಮ್ಮೆಲ್ಲ ಕೂಡ ಒಂದು ಭೂಷಣ, ಒಂದು ಹೆಮ್ಮೆ ಅಂತ ನಾನು ಹೇಳಿದ್ದು, ಭೂಷಣ ತರುವಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂತೋಷ ಪಡ್ತಾ ಇದ್ದೀವಿ. ಇವತ್ತು ಈ ಕಟ್ಟಡ ನಿರ್ಮಾಣ ಇವತ್ತು ಉದ್ಘಾಟನೆ ಆಗಿರೋದಕ್ಕೆ ಬಹುಶಃ ನಾನು ತಿಳ್ಕೊಂಡಿದ್ದೇನೆ. ಸ್ವಾಮೀಜಿಯವರು ಅನೇಕ ಕಟ್ಟಡಗಳಿಗೆ ಹೋಗಿ ಉದ್ಘಾಟನೆ ಮಾಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಆದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಕಟ್ಟಡ ಉದ್ಘಾಟನೆ ಅವರಿಗೂ ಕೂಡ ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ತಿಳ್ತೀನಿ. ಕಾರಣ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಮೇಲೆ, ದೀಕ್ಷೆಯನ್ನ ಪಡೆದ ಮೇಲೆ ಅವರ ಮೊದಲನೇ ಕಾರ್ಯಕ್ಷೇತ್ರ, ಕಾರ್ಯವ್ಯಾಪ್ತಿ ಯಾವುದಾದ್ರೂ ಕ್ಷೇತ್ರ ಇದ್ರೆ ಅದು ಚಿಕ್ಕಬಳ್ಳಾಪುರ ಮಠ. ಹಾಗಾಗಿ ಅವರಿಗೆ ಅವರ ಹೃದಯದಲ್ಲಿ ಒಂದು ಸ್ಪೆಷಲ್ ಪ್ಲೇಸ್, ವಿಶೇಷ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಯಾವಾಗಲೂ ಕೂಡ ಇದೆ. ನಮಗೂ ಕೂಡ ನಮ್ಮ ಸ್ವಾಮೀಜಿ ಅನ್ನುವಂತ ಪ್ರೀತಿ ನಮ್ಗೆ ಯಾವಾಗಲೂ ಕೂಡ ಇದ್ದೇ ಇದೆ ಅಲ್ವಾ? ಬೇರೆಯವರಿಗೆಲ್ಲ ಕೂಡ ಸ್ವಾಮೀಜಿ ಜಗದ್ಗುರು ಅಂತೆಲ್ಲ ನಾನು ಕೆಲವರು ನೋಡ್ತೀನಿ, ನಮ್ಮ ಸ್ವಾಮೀಜಿ ಅಂತ ಬಹಳ ಸಲಿಗೆಯಿಂದ ಹೋಗ್ತಾರೆ, ಅದು ಪ್ರೀತಿಯಿಂದ, ಬೇರೆ ಏನೂ ಇಲ್ಲ. ಹಾಗಾಗಿ ಇವತ್ತು ಒಕ್ಕಲುತನ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿರುವಂತದ್ದು ಕೃಷಿ ಮಾತ್ರ ಅಲ್ಲ, ಬದುಕಿನ ಒಂದು ಮೌಲ್ಯವನ್ನು ಕಲಿಸ್ಕೊಟ್ಟಿದೆ. ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅನ್ನುವಂತ ಮೌಲ್ಯವನ್ನು ಕಲಿಸ್ಕೊಟ್ಟಿದೆ. ವಿಶೇಷವಾದ ಕಾರ್ಯಕ್ರಮ, ಬಹಳ ಕಾಲದಿಂದ ಈ ಕಾರ್ಯಕ್ರಮ ಲೋಕಾರ್ಪಣೆ ಆಗಲಿಕ್ಕೋಸ್ಕರ ಕಾಯ್ತಾ ಇದ್ದೇವೆ. ನಾವು ಕುಳಿತಿರ್ತಕ್ಕಂಥ ಈ ಜಾಗದಲ್ಲಿ ಎದ್ದಿರ್ತಕ್ಕಂಥ ಕೆಂಪೇಗೌಡರ ಹೆಸರಿನ ವಾಣಿಜ್ಯ ಮಳಿಗೆ ಇಲ್ಲಿ ಪ್ರಾರಂಭ ಆಗೋದಕ್ಕೂ ಮುಂಚೆ ಒಂದು ವಿದ್ಯಾಸಂಸ್ಥೆ ಜ್ಞಾನವನ್ನು ಕೊಡ್ತಾ ಇರೋದು ನಿಮಗೆ ಗೊತ್ತಿದೆ.
ಮುಖ್ಯವಾಗಿ ಈ 1 ಎಕರೆ 8 ಗುಂಟೆಯನ್ನು ಇರಬೇಕಾದ್ರು ಈ ಜಾಗವನ್ನ ಸುಮಾರು 78-80 ವರ್ಷಗಳ ಹಿಂದೆಯೇ ನಮ್ಮ ನಾರಾಯಣ ರೆಡ್ಡಿ ಅವರು ಕಾಣಿಸುತ್ತೆ. ಅವರು ಕೊಟ್ಟಂತಹದನ್ನ ಉಳಿಸಿ ಬೆಳೆಸಿದವರು ನಮ್ಮ ರಾಮಯ್ಯ ಹೇಳ್ತಾ ಇದ್ರು. ಯಾರ ಹೆಸರು ಮತ್ತು ಒಬ್ಬ ಹೆಸರು ಮರಿಬಾರದಪ್ಪ ಅಂತ. ಯಾರ ಹೆಸರು? ಪೊಲೀಸ್ ಕೋಡಯ್ಯ. ಈ ಜಾಗ ನಮಗೆ ಹೀಗೆ ಉಳಿಲಿಕ್ಕೆ ಅವರ ಶ್ರಮ ಬಹುವಾಗಿರ್ತಕ್ಕಂಥದ್ದು. ಅವರನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಂಡು ಪೊಲೀಸ್ ದೊಡ್ಡವರು ಮುಂದೆ ನಾರಾಯಣ ಸ್ವಾಮಿ ಅನಿಸುತ್ತೆ. ಈ ಎಲ್ಲರ ಒಂದು ಶ್ರಮದೊಂದಿಗೆ ಈ ದಿನ ನಮ್ಮ ಅಭಿಮಾನದ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ನಮ್ಮ ಸಮುದಾಯದ ಸಂಘದ ವಾಣಿಜ್ಯ ಮಳಿಗೆ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗಿದೆ. ಈ ಹೊತ್ತಿನಲ್ಲಿ ಹಲವಾರು ಮಂದಿ ನಮ್ಮ ಸಂಘದ ಮತ್ತು ಸಮುದಾಯದ ಅಸ್ಮಿತೆಗೆ ಕೆಲಸ ಮಾಡಿರ್ತಕ್ಕಂಥವರು. ನಮ್ಮ ಕೆ.ಬಿ. ಪಿಳ್ಳಪ್ಪನವರ ಶ್ರಮ ಮತ್ತು ಡಿ ಹೊಸೂರಿನ ಪಿಳ್ಳಪ್ಪನವರು, ಜಗತಿ ಪಿಳ್ಳಪ್ಪನವರು ಅಂತ ಕರೀತಿದ್ರು. ಕಾರಣ ನಮ್ಮ ಪೂಜ್ಯ ಗುರುಗಳು ಒಮ್ಮೆ ನಾನು ಕೇಳಿದೆ. ಯಾಕೆಂದ್ರೆ ನಾನು ಸನ್ಯಾಸಿಯಾಗಿ 1998ನೇ ಇಸ್ವಿಯಲ್ಲಿ ಅಂದಿಗೆ ಪ್ರಾರಂಭವಾದಂತಹ ಚಿಕ್ಕಬಳ್ಳಾಪುರ ಮೊದಲ ಶಾಖೆಗೆ ಮೊದಲ ಸನ್ಯಾಸಿಯಾಗಿ ಬಂದಾಗ ಯಾಕೆ ಜಗತಿ ಪಿಳ್ಳಪ್ಪನವರು ಅಂತ ಕರೀತಾರೆ ಅಂತ ಕೇಳಿದೆ. ಅವರು ಗುರುಜಿ ಹೇಳಿದ್ರು. ಯಾಕಂದ್ರೆ ಎಲ್ಲರ ಪರಿಚಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ಗುರುಜಿ ಹೇಳಿದ್ರು ಯಾರ್ಯಾರು ಏನೇನು ಸೇವೆ ಮಾಡಿದ್ದಾರೆ ಅಂತ ಅವ್ರ ಪರಿಚಯ ಮಾಡುವ ಸಂದರ್ಭದಲ್ಲಿ ಕೆ.ಬಿ. ಪಿಳ್ಳಪ್ಪನವರ ವಿಚಾರವನ್ನ ಬಹಳ ವಿಸ್ತೃತವಾಗಿ ಹೇಳಿದ್ರು. ಡಿ ಹೊಸೂರು ಪಿಳ್ಳಪ್ಪನವರನ್ನ ಅಲ್ಲಿ ಜಗತಿ ಪಿಳ್ಳಪ್ಪನವರು ಅಂತ ಇದ್ರು, ಅವ್ರ ಮಕ್ಕಳಿದ್ದಾರೆ, ಅವರು ಕೂಡ ಬಹಳ ಶ್ರಮ ವಹಿಸಿದ್ರು ಅಂತ ಹೇಳಬೇಕಾದ್ರೆ ಗುರುಜಿ ಕೇಳಿ ಯಾಕೆ ಜಗತಿ ಪಿಳ್ಳಪ್ಪನವರು ಅಂತ ಹೇಳಿದ್ದಾರೆ ಅಂತ. ಗುರುಜಿ ಹೇಳಿದ್ರು ಅವರಿಗೆ ಕೆಲಸ ಮಾಡೋ ಟೈಮ್ನಲ್ಲಿ ಎಲ್ಲ ಮಕ್ಕಳೆಲ್ಲ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ರು, ಅವ್ರ ಅಪ್ಪ ಮಾತ್ರ ಚೀಟಿ ಹಾಕೊಂಡು ಓಡಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಆ ರೀತಿ ಒಂದು ಹೆಸರು. ನಮ್ಮ ಪಿ ನಾಗರಾಜ್ ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಬಾಲಣ್ಣ ಇರ್ಬೋದು, ಎಲ್ಲರೂ ಕೂಡ ಅವರ ಮಕ್ಕಳು ಅದೇ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಇನ್ನು ಕೆ.ವಿ. ಪಿಳ್ಳಪ್ಪನವರ ಮಕ್ಕಳು ಎಷ್ಟೋ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇರ್ಬೋದು, ಕೆ.ಪಿ. ಬಚ್ಚೇಗೌಡರು ಇರ್ಬೋದು, ಇನ್ನು ಉಳಿದ ಅವರ ಮಕ್ಕಳಿದಾಗ ಕೆ.ಪಿ. ಪಿಳ್ಳಪ್ಪನವರಿಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಮುಖ್ಯವೋ ಅವರ ಗರಡಿಯಲ್ಲಿ ಬೆಳೆದಂತ ಶಿಷ್ಯರಿಗೂ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು. ರಮೇಶ್ ಇರ್ಬೋದು, ಕೆ.ವಿ. ನಾಗರಾಜ್ ಇರ್ಬೋದು, ನಮ್ಮ ನಾರಾಯಣ ಸ್ವಾಮಿ ಇರ್ಬೋದು, ಇಲ್ಲಿರ್ತಕ್ಕಂಥ ಬಹುಮಂದಿ, ನಮ್ಮ ಜಿ.ಆರ್. ನಾರಾಯಣ ಸ್ವಾಮಿ ಅವರು, ನಮ್ಮ ಅಶ್ವಥ್, ಇವರೆಲ್ಲರೂ ಕೂಡ ಇಂತಹ ಒಂದು ಸ್ಥಿತಿಯಲ್ಲಿ ಬೆಳೆಸಿ ಹೋಗಿರ್ತಕ್ಕಂಥ ಮಹನೀಯರನ್ನ ಈ ಹೊತ್ತಿನಲ್ಲಿ ನಾವು ನೆನಪು ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಸೇವೆಗೆ ಅವರಿರುವ ಕಡೆಯಲ್ಲಿ ಅವರೆಲ್ಲರ ಆತ್ಮಕ್ಕೆ ಚಿರ ಶಾಂತಿಯನ್ನು ಮತ್ತೊಮ್ಮೆ ನಾವು ಕೋರಿ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಒಕ್ಕಲಿಗರ ಸಂಘ ಇಲ್ಲಿ ಅಧಿಕೃತವಾದ ಹೆಸರಿನಲ್ಲಿ ನೋಡ್ಲಿಕ್ಕೆ ಅಂದ್ರೆ 1948 ಸ್ಥಾಪನೆ ಅಂತ ಬಂದರೂ ಕೂಡ ಅದಕ್ಕೂ ಪೂರ್ವದಲ್ಲಿಯೇ ನಮ್ಮ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಸಂಘ ಮತ್ತು ನಮ್ಮ ಚಿಕ್ಕಮಗಳೂರಿನ ಒಕ್ಕಲಿಗರ ಸಂಘ ಎರಡಕ್ಕೂ ಮಾನ್ಯತೆ ಇಲ್ಲ. ಇತ್ತೀಚೆಗೆ ಬೇರೆ ಬೇರೆ ಸಂಘಗಳು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಆದರೆ ಬಹಳ ಕಾಲವರೆಗೂ ಕೂಡ ಎರಡು ಒಕ್ಕಲಿಗರ ಸಂಘಗಳು, ನಮ್ಮ ಚಿಕ್ಕಮಗಳೂರಿನ ಒಕ್ಕಲಿಗರ ಸಂಘ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘ. ಕಾರಣ ಏನಂದ್ರೆ ಇತಿಹಾಸವನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮಗೆಲ್ಲರೂ ಕೂಡ ಗೊತ್ತಿರುವುದು. ಯಾಕಂದ್ರೆ ಇತಿಹಾಸವನ್ನು ಸೃಷ್ಟಿಸೋದು ಅಂತ ಹೇಳ್ತೇವೆ. ಓದು ಪರ್ಗಾಡ್ ಹಿಸ್ಟ್ರಿ, ಆರ್ಟ್ ಹಿಸ್ಟ್ರಿ ಅಂತ ಅಂಬೇಡ್ಕರ್ ಅವರು ಅದೊಂದು ಮಾತನ್ನ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಿರ್ತಾರೆ. ಹಿಂದೆ ಕೆ.ಎಚ್. ರಾಮಯ್ಯನವರು ಅಂತ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ ಕೆ.ಎಚ್. ರಾಮಯ್ಯ? ಲಾ ಕಲಿಲಿಕ್ಕೋಸ್ಕರ ಚೆನ್ನೈಗೆ ಹೋಗಿರ್ತಾರೆ. 1897ಕ್ಕೆ ವಿವೇಕಾನಂದರು ಅಮೆರಿಕ ದೇಶ ಎಲ್ಲವನ್ನು ಕೂಡ ಸುತ್ತಿ ವಾಪಸ್ ಬಂದಾಗ ಕೊಲಂಬೋದಲ್ಲಿ ಹಿಡಿದು ಅಲ್ಮೋರದವರೆಗೂ ಹಿಮಾಲಯ ತಪ್ಪದವರೆಗೂ ಕೂಡ ಆಧ್ಯಾತ್ಮಿಕ ಯಾತ್ರೆಯನ್ನು ಮಾಡ್ತಾರೆ. ಆ ಹೊತ್ತಿನಲ್ಲಿ ಮದ್ರಾಸ್ನಲ್ಲಿ ಅವರ ಪ್ರವಚನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆ.ಎಚ್. ರಾಮಯ್ಯನವರು ಯುವಕನಾಗಿ ಅವ್ರ ಜೊತೆ ಇರ್ತಾರೆ. ಕೆ.ಎಚ್. ರಾಮಯ್ಯನವರು ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಕೇಳ್ತಾರೆ. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಯುವರ್ ನ್ಯಾಷನಲಿಸಮ್. In what way I can be part of the development of our country, progress of our country ಅಂತ ವಿವೇಕಾನಂದರು ಹೇಳಿ ಕೇಳಿ ಸ್ವಲ್ಪ ತುಂಬಾ ತೀಕ್ಷ್ಣ ಸನ್ಯಾಸಿಗಳು.
ವಿವೇಕಾನಂದ ನೇರವಾಗಿ ಹೇಳ್ತಾರೆ ಕೆ ಚಾಮಯ್ಯ ಹುಡುಗನಿಗೆ 22-23 ವರ್ಷದ ಯುವಕ, ನೀನು ಒಬ್ಬನೇ ಸೇರ್ಕೊಂಡು ದೇಶ ಏನೋ ಕಟ್ಟಕ್ಕಾಗುತ್ತೆ, ಮತ್ತೆ ನಾನೇನ್ ಮಾಡ್ಬೋದು ಅಂತ ಕೇಳ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀನೊಂದು ಕೆಲಸ ಮಾಡು, ನೀನು ಯಾವ್ದಾದ್ರು ಒಂದು ಸಮುದಾಯಕ್ಕೆ ಹುಟ್ಟಿರ್ಬೇಕಲ್ವಾ, ಆ ನಿನ್ನ ಸಮುದಾಯ ಇದೆಯಲ್ಲ, ಆ ಸಮುದಾಯದಲ್ಲಿ ದೋಷಗಳಿರ್ತವೆ, ರೋಷಗಳಿರ್ತವೆ, ದ್ವೇಷಗಳಿರ್ತವೆ. ನಿನ್ನ ಸಮುದಾಯದ ಜನಗಳನ್ನ ನೀನು ಪೊಟೆನ್ಸಿಯಲ್ ಆಗಿ ಅಲ್ಲಿರ್ತಕ್ಕಂಥ ವೀಕ್ನೆಸ್ ಕೊಡೆಗಳನ್ನ ತೊಳೆದು ಅವರಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲವನ್ನ ಸಮಾಜ ಕಟ್ಟುವ ಕೆಲಸಕ್ಕೆ ತೊಡಗಿಸಿದ್ದೆ ಆದ್ರೆ ಆಗ ದೇಶ ತಾನಾಗೇನೆ ಉದ್ಧಾರ ಆಗುತ್ತೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಏನ್ ಮಾಡಬೇಕು ಅಂದ್ರೆ ನಾನು ಏನು ಮಾಡುವಾಗ ವಾಪಸ್ ನೀನು ಹೋದ್ಮೇಲೆ ನಿನ್ನ ಸಮುದಾಯದ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡು. ಅದಕ್ಕೋಸ್ಕರ ಅಸ್ತಿತ್ವಕ್ಕೆ ಬಂದಂತದ್ದು ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಅವರು ಸ್ಥಾಪನೆ ಮಾಡಿತ್ತು. ಅಂದಿನ